ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಕೀರ್ತಿಸ್ ಲೈಫ್ ಸ್ಟೈಲ್. ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನನ್ನ ಚಾನಲ್ ಇನ್ನೂ ಗ್ರೋತ್ ಆಗುತ್ತೆ. ಸೊ ಮರಿದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಸೊ ಇನ್ನು ಮುಂದೆ ವೀಡಿಯೋಸ್ ಬರುತ್ತೆ. ವೀಡಿಯೋಸ್ ಯಾಕೆ ಆಗ್ತಿಲ್ಲ ಅಂದರೆ ಏನಾದರೂ ಒಂದು ಪ್ರಾಬ್ಲಮ್ಮು, ಇಲ್ಲ ಏನಾದರೂ ಒಂದು ಮನಸ್ಥಿತಿ, ಮನಸ್ಸಿಗೆ ಬೇಜಾರಾಗಿರತ್ತೆ. ಸೊ ವೀಡಿಯೋಸೇ ಮಾಡೋದು ಬೇಡ ಅಂತ ಅನಿಸುತ್ತೆ. ಬಟ್ ಬೇಡ, ಇದನ್ನಾದರೂ ಕಂಟಿನ್ಯೂ ಆಗಿ ಮಾಡೋಣ, ಇದರಿಂದನಾದರೂ ಮನಸ್ಸು ಸ್ವಲ್ಪ ಸರಿಯಾಗ್ಬೋದು ಅನಿಸುತ್ತೆ. ಸೊ ಹಾಗಾಗಿ ವೀಡಿಯೋಸ್ನ ಬಿಡಬಾರ್ದು, ಮಾಡಬೇಕು ಅಂದ್ಕೊತೀನಿ. ನಮ್ಮ ಮಿಡಲ್ ಕ್ಲಾಸ್ ಲೈಫ್ ಹೆಂಗೆ ಗೊತ್ತಾ, ಈ ಕಡೆ ಇರೋದ್ರಲ್ಲಿ ನಾವು ಬದುಕ್ತೀವಿ ಅಂದರೂ ಬದುಕೋಕೆ ಬಿಡಲ್ಲ. ಬಟ್ ನಾವು ಆಸೆ ಪಟ್ಟಿದ್ದನ್ನ ಪಡ್ಕೊಬೇಕು ಅಂತ ಎಷ್ಟೇ ಕಷ್ಟಪಟ್ಟರು ಅದಕ್ಕೆ 108 ತಲೆನೋವು, 108 ಅಡ್ಡಿಗಳು. ಅದನ್ನೆಲ್ಲ ಮೀರಿ ನಾವು ಪಡ್ಕೊತೀನಿ ಅನ್ನೋದರಲ್ಲಿ ಇನ್ನೇನಾದರೂ ಬಂದುಬಿಡುತ್ತೆ. ಸೊ ಹೀಗೆ ನಮ್ಮದು ಆ ಸ್ಯಾಕ್ರಿಫೈಸ್, ಈ ಸ್ಯಾಕ್ರಿಫೈಸ್ ಅನ್ನೋದ್ರಲ್ಲೇ ನಮ್ಮ ಲೈಫ್ ಮುಗ್ದೋಗುತ್ತೆ ಏನೋ ಗೊತ್ತಿಲ್ಲ. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಯಾವಾಗ ಮುಂದೆ ಬರ್ತೀವೋ ಏನೋ ದೇವರಿಗೆ ಗೊತ್ತು. ಆ ದೇವ್ರು ಯಾವಾಗ ಕಂಡುಬಿಡ್ತಾನೋ ಆವಾಗೇ ಅನಿಸುತ್ತೆ ನಾವು ಚೆನ್ನಾಗಾಗೋದು. ಸೊ ವ್ಲಾಗ್ ಏನು ಅಂದರೆ ಬೆಳಗ್ಗೆನೇ ಸಗಣಿ ನೀರೆಲ್ಲ ಹಾಕಿದೆ. ಸೊ ಹಾಕೋ ಗ್ಯಾಪಲ್ಲೇ ಟೀಗಿಟ್ಟಿದ್ದೆ, ಒಲೆ ಹಚ್ಚಿ. ಅದು ಯಾಕೆಂದರೆ ಒಲೆ ಸ್ವಲ್ಪ ಹಸಿ ಇದೆಯಲ್ಲ, ಸೌದೆ ಹೊತ್ಕೊಳ್ಳೋದ್ರ ಅಷ್ಟೊತ್ತಿಗೆ ಟೈಮ್ ಆಗುತ್ತೆ ಅಂತ ಹೇಳಿ ನೀರು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಆದಮೇಲೆ ಮತ್ತೆ ನಾನು ಗುಡಿಸ್ತಾ ಇದ್ದೀನಿ. ಯಾಕೆಂದರೆ ಹಾಕಿದ್ದೆ ಗುಡಿಸ್ಲಿಲ್ಲ, ಮಳೆ ಬಂದು ಒಂಥರ ಮಣ್ಣು ಇದಾಗಿರುತ್ತಲ್ಲ, ಅದೊಂದು ಸ್ವಲ್ಪ ಸೆಟ್ ಆಗಲಿ ಅಂತ ಹಾಗೆ ಬಿಟ್ಟಿದ್ದೆ. ಅದು ಆದಮೇಲೂ ನಾನು ಪಟ್ಟಂತ ಏನು ರಂಗೋಲಿ ಹಾಕಿಲ್ಲ, ಆರಲಿ ಅಂತ ಹಾಗೆ ಬಿಟ್ಟಿದ್ದೆ. ತುಂಬ ದಿನ ಆಗಿತ್ತು ಸಗಣಿ ನೀರು ಹಾಕಿಬಿಟ್ಟು. ಸರಿ ಹಾಕಿದ್ನಲ್ಲ ಅಂತ ಹೇಳಿ ಹಾಗೆ ಬಿಟ್ಟಿದ್ದೆ. ನೆಕ್ಸ್ಟ್ ಹೋಗಿ ನೆಲ ಸ್ವಲ್ಪ ಚೆನ್ನಾಗಿ ಆರ್ಕೊಂತು ಅಲ್ವಾ, ಇವಾಗ ರಂಗೋಲಿ ಹಾಕಿದ್ರೆ ಅದೇನೋ ಒಂಥರ ಚೆನ್ನಾಗಿ ಕಾಣುತ್ತೆ. ಹಸಿ ಹಸಿಲಿದ್ರೆ ಹಾಕಿದ್ರೆ ಏನೋ ಅಷ್ಟು ಇದು ಅನಿಸಲ್ಲ. ಸೊ ಆಮೇಲೆ ರಂಗೋಲಿ ಹಾಕೋಣ ಅಂತ ಹೇಳಿ ಹೋಗಿ ರಂಗೋಲಿ ತೊಗೊಬಂದೆ ಒಳಗಡೆಯಿಂದ. ಬಾಗಿಲಿಗೆಲ್ಲ ತೊಳೆದೆ. ಏನು ಅಂದರೆ ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಬಟ್ ನಾನು ಆಗ್ತಿರೋದು ಇವತ್ತು ಯಾವ ವಾರ, ಗುರುವಾರ ಬರ್ತಿದೆ ನಿಮಗೆ ವಿಡಿಯೋ ಇದು. ಶುಕ್ರವಾರ ಅಂದಮೇಲೆ ಸ್ವಲ್ಪ ಡೇನೇ ಒಂಥರ ಸ್ಪೆಷಲ್ ಅಲ್ಲ. ನಮ್ಮ ಮನ್ಸಲ್ಲಿ 1000 ಇರ್ಬೋದು, ಬಟ್ ಮನೇನಾದರೂ ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ಹಾಗೆ ಬಾಗಿಲಿಗೆಲ್ಲ ರಂಗೋಲಿ ಹಾಕಿದೆ. ಅದೇನೋ ಒಂಥರ ಈ ವಾರದ ಟೈಮಲ್ಲಿ ಬಾಗಿಲಿಗೆ ಮತ್ತು ಎಲ್ಲ ಕಡೆ ಫುಲ್ ರಂಗೋಲಿ ಇದ್ರೇ ಅದೇನೋ ಒಂಥರ ಮನ್ಸಿಗೆ ಚೆಂದ ಅನಿಸೋದು. ನೆಕ್ಸ್ಟು ಈ 7ರಿಂದ 1 ಬಿಡಿಸ್ದೆ. ನಾನು ಆಲ್ಮೋಸ್ಟ್ ಜಾಸ್ತಿ ಇದೇ ರಂಗೋಲಿ ಬಿಡಿಸೋದು, ಯಾಕೆಂದರೆ ಪಟ್ಟ ಅಂತ ಆಗುತ್ತೆ. ಸೊ ಈ ರಂಗೋಲಿ ಪಟ್ಟ ಅಂತ ಬಿಡಿಸ್ಬಿಟ್ಟು ನೆಕ್ಸ್ಟ್ ಹೂವು ಇತ್ತು. ಹೂವನೇನು ಆ ಗಿಡದಿಂದ ಏನು ಕಿತ್ಕೊಂಬಂದಿರಲಿಲ್ಲ, ಮನೇಲೇ ಇತ್ತು ಹೂವು, ಗುಲಾಬಿ ಹೂವು ಮತ್ತು ಮಲ್ಲಿಗೆ ಹೂವು. ಸೊ ಗುಲಾಬಿ ಹೂವನ್ನ ಬಾಗಿಲಿಗೆ ಇಡೋಣ ಅಂತ ಹೇಳಿ ಇಡ್ತಾ ಇದ್ದೆ. ನನ್ನ ಮಗಳೇ ಎದ್ದು ಬಂದು ನಿಂತ್ಕೊಂಡಿದ್ಲು. ಸೊ ಅವಳು ನೋಡ್ತಾ ಇದ್ಲು, ನನ್ನ ಪಾಡಿಗೆ ನಾನು ಈ ಕಡೆ ರಂಗೋಲಿಗೆಲ್ಲ ಹೂವು ಇಡ್ತಾ ಇದ್ದೆ. ಹೂವು ಕೀಳೋಕ್ಕೆ ಸರ್ಕಸ್ ಮಾಡ್ತಾಯಿದ್ದೆ, ಒಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು. ಅದು ಕೀಳೋಕೆ ಆಗ್ತಿರ್ಲಿಲ್ಲ, ನಾನು ಬಿಡ್ತಾ ಇಲ್ಲ ಅನ್ನೋ ರೇಂಜಲ್ಲಿ ಕಿತ್ಬಿಟ್ಟು ಹೂವನ್ನ ರಂಗೋಲಿಗೆ ಇಟ್ಟಿದ್ದೆ. ಫೈನಲಿ ನನ್ನ ರಂಗೋಲಿ ಔಟ್ಪುಟ್ ಈ ಥರ ಬಂದಿದೆ. ನೆಕ್ಸ್ಟ್ ಇನ್ನೇನು ಅದೆಲ್ಲ ಕೆಲಸ ಮುಗಿದ್ಮೇಲೆ ಕುಡಿಯೋಕ್ಕೆ ನೀರು ಹಿಡಿಬೇಕಲ್ಲ. ಸೊ ಇದು ಕುಡಿಯೋಕ್ಕೆ ನೀರು ಹಿಡಿತಾ ಇದ್ದೆ. ಏನು ಅಂದರೆ ನಾನಿಲ್ಲಿ ಈ ಪೈಪ್ ಹಾಕಿದ್ರೆ ಏನು ತಲೆನೋವು ಅಂದರೆ ಅಲ್ಲಿ ಪೈಪ್ ಯಾರೋ ಬಿಚ್ಚಿಬಿಡ್ತಾರೆ. ಸೊ ಹಾಗಾಗಿ ಆ ಪೈಪಿಗೆ ಹೋಗಿ ಇವಾಗ ಗಮ್ ಟೇಪ್ ಹಾಕಿ ಬಂದಿದ್ದೀನಿ. ಇಲ್ಲಾಂದರೆ ಬಿಚ್ಚಿ ಹೋಗಿರುತ್ತೆ. ನಾನು ನೀರು ಬಂದಿಲ್ಲ ಅಂತ 2 ದಿನ ನೀರು ಬಂದಿಲ್ಲ ಅಂತ ಸುಮ್ಮನೆ ಆಗಿದ್ದೀನಿ. ನೆಕ್ಸ್ಟು ಇಡ್ಲಿ ಹುಯ್ಯೋಣ ಅಂತ ಹೇಳಿ ಇಡ್ಲಿಗೆ ರೆಡಿ ಮಾಡ್ತಾಯಿದ್ದೆ. ಪ್ಲೇಟಿಗೆಲ್ಲ ಸ್ವಲ್ಪ ಹಾಗೆ ಮಸಾಜ್ ಮಾಡ್ತಾಯಿದ್ದೆ. ಮಸಾಜ್ ಮಾಡಿಬಿಟ್ಟು ಹಿಟ್ಟನ್ನ ಹಾಕ್ತಾಯಿದ್ದೆ. ನಮ್ಮದು ಚಿಕ್ಕವಳು ಆ ಕಡೆ ಕುತ್ಕೊಂಡು ಟೀ ಕುಡಿತಾ ಇದ್ಲು. ನಾನೇನು ಮಾಡೋದು, ನಮ್ಮದು ಡ್ಯೂಟಿ ಇದೆ ಅಲ್ವಾ, ಅಡುಗೆ ಮಾಡು, ಬೆಳಗ್ಗೆ ಎದ್ದು ಅಡುಗೆ ಮಾಡು, ಕೆಲಸ ಮಾಡು, ಇದೇ ನಮ್ಮ ಜೀವನ. ಹಿಂಗೆ ಬಂದೋಗುತ್ತೆ. ಅದರಲ್ಲಿ ಏನು ಅಂದರೆ ಇನ್ನೊಂದು ಪಾರ್ಟು ಅಂದರೆ ಮಕ್ಕಳಿಗೋಸ್ಕರ ಏನೇ ಕಷ್ಟ ಇದ್ದರೂ ಅನುಭವಿಸ್ಕೊಂಡು ಹೋಗಬೇಕಷ್ಟೆ. ನಮ್ಮಲ್ಲಿ ಹೇಳೋಕ್ಕಾಗದೇ ಇರೋಷ್ಟು ನೋವಿರುತ್ತೆ. ಬಟ್ ಮಕ್ಕಳಿಗೋಸ್ಕರ ನಾವು ನಗ್ನಗ್ತಾ ಇರಬೇಕು ಅಂತ ಹೇಳಿ ಎಲ್ಲನೂ ಸಹಿಸ್ಕೊಂಡು ಹೋಗ್ತೀವಿ. ಬಟ್ ಆ ತಾಳ್ಮೆ ಎಷ್ಟು ದಿನ ಇರುತ್ತೋ ಏನೋ ಗೊತ್ತಿಲ್ಲ. ನೆಕ್ಸ್ಟ್ ಎಲ್ಲ ಕೆಲಸ ಮುಗಿಸ್ಕೊಂಡು ಬಟ್ಟೆ ಎಲ್ಲ ತೊಳೆದು ನಮ್ಮ ಸ್ಕೂಲಿಗೆ ಹೋಗೋದಿತ್ತು. ಸೊ ಹಾಗಾಗಿ ನಡ್ಕೊಂಡು ಹೋಗ್ತಾ ಇದ್ದೆ. ಬೆಳಗ್ಗೆನೇ ಅವ್ರ ಜೊತೆಗೆ ಹೋಗೋದಿದ್ರೆ ಬಸ್ಸಿಗೆ ಹೋಗ್ಬೋದು, ಬಟ್ ಇವಾಗ ಹೋಗೋಕ್ಕಾಗಲ್ಲ, ನಡ್ಕೊಂಡು ಹೋಗ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.